ಕನ್ನಡವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದೆ. ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸರೆ ಅಭಿಮತ. ಕನ್ನಡವನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕವು ಉತ್ತರ ಕನ್ನಡ ಜಿಲ್ಲೆಯ ತಾಲೂಕು ಘಟಕಗಳ ಸರ್ವ ಸಹಕಾರದಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸರೆ ಅವರು ತಿಳಿಸಿದ್ದಾರೆ. ಅವರು ಇಂದು ಗುರುವಾರ ಮಧ್ಯಾಹ್ನ 3:30 ಗಂಟೆ ಸುಮಾರಿಗೆ ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ಮಾಧ್ಯಮದ ಜೊತೆ ಮಾತನಾಡುತ್ತಾ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ಚಟುವಟಿಕೆಗಳು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುವಂತಾಗಲು ತಾಲೂಕು ಘಟಕಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ನೀಡಿರುವ ಸಹಕಾರ ಸ್ಮರಣೀಯವಾಗಿದೆ ಎಂದರು. ಇಡೀ ರಾಜ್ಯದಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿರುವಂತಹದ್ದು ಮತ್ತು ಅತಿ ಹೆಚ್ಚು ಕ್ರಿಯಾಶೀಲವಾಗಿ ಸಾಹಿತ್ಯ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಹೆಗ್ಗಳಿಕೆ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿಗಿದೆ. ಆ ಹಿನ್ನೆಲೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಬಹುಶಃ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಕೂಡ ತಾಲೂಕು ಸಮ್ಮೇಳನಗಳು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆ ಊರಿನ ಜನತೆಯನ್ನು ಅದರ ಜೊತೆಗೆ ಸಹಭಾಗಿಗಳಾಗಿಸಿಕೊಂಡು ಮಾಡ್ತಾ ಇದ್ದರೆ ಅದು ಇಡೀ ರಾಜ್ಯದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಎನ್ನುವಂಥ ಹೆಮ್ಮೆ ಮತ್ತು ಗೌರವ ನಮಗಿದೆ. ವಿಶೇಷವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರಿಯಾದಂಥ ಅನುದಾನದ ಕೊರತೆಯ ನಡುವೆಯೂ ಕೂಡ ಜನರ ಮತ್ತು ಸಾರ್ವಜನಿಕರ ದಾನಿಗಳ ಸಹಭಾಗಿತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಸಮ್ಮೇಳನಗಳು ಆಗುವ ರೀತಿಯಲ್ಲಿ ತಾಲೂಕು ಮಟ್ಟದ ಸಮ್ಮೇಳನಗಳು BN ವಾಸರೆ ಅವರ ನೇತೃತ್ವದಲ್ಲಿ ನಡೀತದೆ. ಇದೇನು ಹೊಗಳಿಕೆ ಅಥವಾ ಸುಖ ಸುಮ್ಮನೆ ಇದನ್ನು ಮೆಚ್ಚಿಸ್ಕೋಬೇಕೆನ್ನುವ ದೃಷ್ಟಿಯಿಂದ ಖಂಡಿತವಾಗಿ ಹೇಳ್ತಾ ಇಲ್ಲ. ಬಹುಶಃ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡದ ಸಾಹಿತ್ಯ ಪರಿಷತ್ ಕ್ರಿಯಾಶೀಲರಾಗಿ ಸೃಜನಶೀಲ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡದ್ದಿದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್. ನಿಮ್ಮ ಸಾಹಿತ್ಯದ ಬಳಗ ವಿಶೇಷವಾಗಿ ಈ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ದಾಂಡೇಲಿ ತಾಲೂಕಿನ ಸಾಹಿತ್ಯ ಸಮ್ಮೇಳನ ಮೊದಲ ಬಾರಿಗೆ ಒಂದು ಗ್ರಾಮೀಣ ಭಾಗದಲ್ಲಿ ನಡೀತಾ ಇದೆ. ಹಿಂದೆ ಅಂಬಿಕಾನಗರದಲ್ಲಿ ನಡೆದ್ರೂ ಕೂಡ ಅದು ಅಂಬಿಕಾನಗರ ಗ್ರಾಮೀಣ ಭಾಗ ಅಂತ ಅನಿಸ್ಕೊಳ್ಳೋದಕ್ಕಿಂತಲೂ ಆಲೂರು ವಿಶೇಷವಾಗಿ ಗ್ರಾಮೀಣ ಭಾಗವಾಗಿ ನಮಗೆ ಗಮನ ಸೆಳೀತಾ ಇದೆ. ಇವತ್ತು ಊರಿನಲ್ಲಿ ಕೂಡ ಸಂಭ್ರಮ ಮನೆ ಮಾಡಿದೆ. ಜಿಲ್ಲಾ ಪರಿಷತ್ನ ಅಧ್ಯಕ್ಷರಾಗಿ ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ನೇತೃತ್ವದಲ್ಲಿಯೇ ಈ ಸಮ್ಮೇಳನ ನಡೀತಾ ಇದೆ. ಏನು ಹೇಳ್ತೀರಿ? ಮೊದಲನೇದಾಗಿ ತಮ್ಮ ಪ್ರಶಂಸನೀಯ ಮಾತಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಒಂದು, ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಾಹಿತ್ಯ ಸಮ್ಮೇಳನಗಳು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಡೀತಾ ಇದೆ. ತಾವು ಹೇಳ್ದಂಗೆ ತಾಲೂಕು ಸಮ್ಮೇಳನಗಳಿಗೆ ಅನುದಾನ ಇಲ್ಲದೇ ಇದ್ರೂ ಕೂಡ ಸ್ಥಳೀಯ ಸಂಪನ್ಮೂಲಗಳನ್ನೇ ಕ್ರೋಢೀಕರಿಸಿಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ದಾಂಡೇಲಿಯ 3ನೆಯ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಕುಗ್ರಾಮವಾಗಿರುವ ಮತ್ತು ತೀರಾ ಹಳ್ಳಿಯ ವಾತಾವರಣವನ್ನು ಹೊಂದಿರುವ ಕೃಷಿಕರೇ ಹೆಚ್ಚಾಗಿರುವಂಥ ಆಲೂರಿನಲ್ಲಿ ನಡೀತಾ ಇದೆ. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು, ಇವತ್ತು ದೇಶದಲ್ಲಿ ಪ್ರಾದೇಶಿಕತೆ ಮತ್ತು ಭಾಷೆಯ ವಿಚಾರದಲ್ಲಿ ಅನೇಕ ಸಂಘರ್ಷಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಮರಾಠಿ ಸಹೋದರರು, ಮರಾಠಿ ಭಾಷಿಕರು ಹೆಚ್ಚಿನದಾಗಿ ಇರುವಂತಹ ಆಲೂರಿನಲ್ಲಿ ಅವರೆಲ್ಲರೂ ಕೂಡ ಕನ್ನಡದ ಪ್ರೇಮವನ್ನು ಹೊತ್ತು ಕನ್ನಡಿಗರಾಗಿರುವ ಕನ್ನಡದ ಕಟ್ಟಾಳುಗಳಾಗಿರುವಂತಹ ಆಲೂರಿನಲ್ಲಿ ಇವತ್ತು 3ನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದೆಷ್ಟರ ಮಟ್ಟಿಗೆ ಅವರು ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರುವ ಹಾಗೆಯೇ ಅತ್ಯಂತ ಇತಿಹಾಸದಲ್ಲಿ ಹಿಂದಿನ ಪ್ರಾಚೀನ ಕಾಲದಲ್ಲಿರುವಾಗ ಈ ಊರಿನಲ್ಲಿ ಇನ್ನೂ ಕೂಡ ಡಂಗೂರ ಬಾರಿಸುವ ವ್ಯವಸ್ಥೆ ಇದೆ. ಈಗಾಗಲೇ ಅವರು ಡಂಗೂರ ಬಾರಿಸಿ ಈ ಸಮ್ಮೇಳನದ ಭಾಗವಾಗಿ ಪ್ರತಿ ಮನೆಗೆ ಪ್ರಚಾರವನ್ನು ನೀಡಿದ್ದಾರೆ, ಮನೆಗೆ ಕನ್ನಡದ ಬಾವುಟವನ್ನು ನೀಡಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಮ್ಮೇಳನದ ಸಂಪೂರ್ಣವಾದ ಊಟ ಮತ್ತು ಉಪಹಾರದ ಆತಿಥ್ಯವನ್ನು ಆಲೂರಿನ ಸಮಸ್ತ ನಾಗರಿಕರು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಒಂದು ನಗರ ಭಾಗದಲ್ಲಿ ಸಿಗುವ ಕನ್ನಡದ ಪ್ರೀತಿಯ ಜೊತೆಗೆ ಅದಕ್ಕಿಂತ ಒಂದು ಇಷ್ಟು ಮಿಗಿಲು ಎನ್ನುವ ರೀತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕನ್ನಡದ ಒಲವು, ಆ ಕೆಲಸಗಳು ನಡೀತಾ ಇದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಒಂದು, ನಾಳೆ ಫೆಬ್ರವರಿ 28ರಂದು ನಡೀತಾ ಇರುವ 3ನೇ ದಾಂಡೇಲಿ ಸಾಹಿತ್ಯ ಸಮ್ಮೇಳನವನ್ನು
ಅತ್ಯಂತ ಅರ್ಥಪೂರ್ಣವಾಗಿ ನಡೆಸಬೇಕು ಅನ್ನುವ ಕಾರಣಕ್ಕಾಗಿ ಆಲೂರಿನಲ್ಲಿಯೇ ಇಲ್ಲಿಯ ಜನರ ಸಹಭಾಗಿತ್ವವನ್ನು ತಗೊಂಡು ಮಾಡ್ತಾ ಇದ್ದೇವೆ. ಬಹುಶಃ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ. ಅನೇಕ ಪ್ರಚಾರದ ಫಲಕಗಳು, ಬಂಟಿಂಗ್ಸ್ಗಳು, ಕನ್ನಡದ ಬಾವುಟಗಳು ಈಗಾಗಲೇ ಅಲ್ಲಲ್ಲಿ ಕಟ್ಟುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಳೆ ಮುಂಜಾನೆ ಧ್ವಜಾರೋಹಣದ ಜೊತೆಗೆ ಮೆರವಣಿಗೆಯ ಜೊತೆಗೆ ಅನೇಕ ಗ್ರಾಮೀಣ ಭಾಗದ ಕಲೆಗಳನ್ನು ಬಿಂಬಿಸುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಿಂದೆ ನಾವು ತಾಲೂಕಾಧ್ಯಕ್ಷನಾದಾಗ KK ಹಳ್ಳಿಯಲ್ಲಿ ಮಾಡಿದ್ವಿ, ಹಳಿಯಾಳದಲ್ಲಿ, ಅಂಬಿಕಾನಗರದಲ್ಲಿ ಮಾಡಿದ್ವಿ. ಇವತ್ತು ಈಗ ಆಲೂರಿನಲ್ಲಿ ಮಾಡ್ತಾ ಇದ್ವಿ. ಇಡೀ ದಾಂಡೇಲಿ ತಾಲೂಕಿನ ಜೊತೆಗೆ ಸುತ್ತಮುತ್ತಲಿನ ಹಳಿಯಾಳದ, ಜೊಯ್ಡಾದ ಇಡೀ ಜಿಲ್ಲೆಯ ಜನರು ಈ ಸಮ್ಮೇಳನಕ್ಕೆ ಆಗಮಿಸಬೇಕು, ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಕೊಳ್ತೇವೆ. ನಾವು ಹಿರಿಯ ಪತ್ರಕರ್ತರಾಗಿರುವ, ಬರಹಗಾರರಾಗಿರುವ US ಪಾಟೀಲ್ ಅವರನ್ನ ಸಮ್ಮೇಳನಾಧ್ಯಕ್ಷ ಮಾಡಿದ್ದೀವಿ. ನಾಡಿನ ಹಿರಿಯ ಚಿಂತಕಿ, ಸಾಹಿತಿ ಪ್ರಜ್ಞಾ ಮತ್ತಿಹಳ್ಳಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಇಡೀ ದಿನ ಹಲವು ಗೋಷ್ಠಿಗಳು, ವಿಚಾರಗಳು, ಕವಿಗೋಷ್ಠಿಗಳು ನಡೀತಾ ಇದೆ. ಎಲ್ಲದರ ಜೊತೆಗೆ ಭಾಗವಹಿಸಬೇಕು. ತಾವು ಆರಂಭದಲ್ಲಿ ಹೇಳಿದ್ರಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಅಂತೇಳಿ. ಅದು ನನ್ನೊಬ್ಬನ ಕೆಲಸ ಅಲ್ಲ, ನನ್ನ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರ, ಜಿಲ್ಲಾ ಪದಾಧಿಕಾರಿಗಳ, ಆಜೀವ ಸದಸ್ಯರ ಅವರೆಲ್ಲರ ಒಳಗೊಳ್ಳುವಿಕೆಯಿಂದ, ಅವರೆಲ್ಲರ ಭಾಗವಹಿಸುವಿಕೆಯಿಂದ ಈ ಕೆಲಸಗಳು ನಡೀತಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಸಮ್ಮೇಳನ ಇದೆಯಲ್ಲ, ಇಲ್ಲಿ ಹಣಕಾಸಿನ ನೆರವು ಕೂಡಿಸೋದು ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲಿ ಊರಿನ ಜನ, ತಾಲೂಕಿನ ಜನ ಇದನ್ನು ಹಣವನ್ನು ಕ್ರೋಢೀಕರಿಸಿ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಬರಬೇಕು, ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಒಂದು ಕಡೆ ಬೆಳಗಾವಿಯಲ್ಲಿ ಮರಾಠಿ ಕನ್ನಡ ಎನ್ನುವಂಥ ಸಂಘರ್ಷದ ನಡುವೆಯೂ ಕೂಡ ಆಲೂರಿನಲ್ಲಿ ಕನ್ನಡ ಮರಾಠಿ ಸಮಾಗಮದೊಂದಿಗೆ ಮರಾಠಿಗರು ಕೂಡ ಕನ್ನಡವನ್ನು ಮತ್ತಷ್ಟು ಬೆಳೆಸುವ ನಿಟ್ಟಿನಲ್ಲಿ ತಮ್ಮನ್ನು ತಾವು ಈ ಸಮ್ಮೇಳನದ ಯಶಸ್ಸಿಗೆ ಅವಿಶ್ರಾಂತವಾಗಿ ಶ್ರಮಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಜಾತಿ, ಮತ, ಧರ್ಮ, ಪಕ್ಷ ಭೇದ ಬಿಟ್ಟು ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲ ಕನ್ನಡದ ಮನಸ್ಸುಗಳು, ಕನ್ನಡದ ಮಕ್ಕಳು ಎನ್ನುವ ಭಾವನೆಯ ಭಾತೃತ್ವದೊಂದಿಗೆ ಈ ಸಮ್ಮೇಳನಕ್ಕಾಗಿ ಇಡೀ ಆಲೂರಿನ ಮಹಾಜನತೆ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ನೇತೃತ್ವವನ್ನು ನೀವು ಕೊಟ್ಟಿದ್ದೀರಿ. ನಿಮ್ಮ ಜಿಲ್ಲಾ ಘಟಕ ಇರ್ಬೋದು, ತಾಲೂಕು ಘಟಕ ಇರ್ಬೋದು, ವಿಶೇಷವಾಗಿ ಎಲ್ಲರಿಗೂ ಕೂಡ ನಾವು ಮಾಧ್ಯಮವಾಗಿ ನಿಮ್ಮೆಲ್ಲರನ್ನು ಕೂಡ, ನಾವು ಕೂಡ ಕನ್ನಡಿಗರಾಗಿ ನಿಮ್ಮ ಕಾರ್ಯವನ್ನು ಅತ್ಯಂತ ಪ್ರಾಂಜಲ ಗುಣಮನಸ್ಸಿನಿಂದ ಸ್ಮರಿಸಿಕೊಳ್ತಾ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆದಷ್ಟು ಮುಂದಿನ ದಿನಗಳಲ್ಲಿ ರಾಜ್ಯ ಸಮ್ಮೇಳನವು ಕೂಡ ದಾಂಡೇಲಿ ಅಂತ, ಈ ವಿಶೇಷವಾಗಿ ದಾಂಡೇಲಿ ಅಂತ ಹೇಳಿದರೆ ಅದು ನಮ್ಮ ಸ್ವಾರ್ಥ ಆಗ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂತಾಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಧನ್ಯವಾದಗಳು. ಥ್ಯಾಂಕ್ ಯು.